ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಪೊಲೀಸ್ ಇಲಾಖೆಯಲ್ಲಿ ಭರ್ಜರಿ ತಲೆದಂಡ ಖಚಿತ ಅಂತ ಹೇಳಲಾಗ್ತಿದೆ. ಈಗ ಬರ್ತಾ ಇರುವಂತ ಅಪ್ಡೇಟ್ ಇದು. ನಿನ್ನೆ 11 ಜನ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರೆ. ಅದಾದ ನಂತರ ಇದೀಗ ಪೊಲೀಸ್ ಇಲಾಖೆಯಲ್ಲಿ ತಲೆದಂಡ ಮಾಡ್ತಾರಂತೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ದಾರೆ. ಕೊನೆಗಾಗೋದಿಷ್ಟೇ, ಯಾರನ್ನೋ 4 ಅಧಿಕಾರಿಗಳನ್ನ ತಲೆದಂಡ ಮಾಡಿ ಟ್ರಾನ್ಸ್ಫರ್ ಮಾಡಿನೋ ಅಮಾನತ್ ಮಾಡಿನೋ ಕೈ ತೊಳ್ಕೋತಾರೆ. ಸತ್ತವರು ಸತ್ರು, ಅವರ ಮೇಲೆ ಇವರ ರಾಜಕಾರಣ ಬೇಳಿತ್ತೆ. ಸಭೆ ಮಾಡಿದ್ದಾರೆ ಇವರು. ಪರಮೇಶ್ವರು, ಡಿಜಿಪಿ, ಕಮಿಷನರು ಇವರೆಲ್ಲ ಇದ್ರಂತೆ. ಸಭೆ ಮಾಡಿದ್ದಾರೆ ಇವತ್ತು. ಕೆಲ ಪೊಲೀಸ್ ಅಧಿಕಾರಿಗಳು ಅಮಾನತ್ ಮಾಡ್ತಾರಂತೆ, ಕೆಲವೊಂದಿಷ್ಟು ಜನರನ್ನು ವರ್ಗಾವಣೆ ಮಾಡ್ತಾರಂತೆ. ಇದೇ ಪೊಲೀಸರು ಹೇಳಿದ ಮಾತನ್ನೇ ಕೇಳಿದ್ರೆ ಇಂಥ ಘಟನೆ ಯಾಕೆ ಆಗ್ತಿತ್ತು ಹೇಳಿ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಬಾರದು ಅಂತ ಇನ್ಸ್ಪೆಕ್ಟರ್ ಒಬ್ಬರು ಹೇಳಿದ್ರಂತೆ. ಕೇಳಬೇಕಲ್ಲ ಮಾತನ್ನ. ಪ್ರೆಸ್ಟೀಜು, ವೈಯಕ್ತಿಕ ಪ್ರತಿಷ್ಠೆ, ಸರ್ಕಾರದ ಪ್ರತಿಷ್ಠೆ ಇತ್ಯಾದಿ ಇತ್ಯಾದಿ ಇತ್ತು. ಅವತ್ತು ಕೇಳಲಿಲ್ಲ ಮಾತನ್ನ. 11 ಜನ ಸತ್ರು. ನಿನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪೊಲೀಸ್ ಇಲಾಖೆ ಹೊಣೆಯಲ್ಲ, ನಮ್ಮ ಸರ್ಕಾರದ ಹೊಣೆಯಲ್ಲ ಅಂತ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಮಾತು. ಬೇರೆ ಘಟನೆಗಳಾದಾಗ ಟೀಕಿಸೋದಕ್ಕೆ ಸಭೆ ಮಾಡಿದ್ದಾರೆ ಇವತ್ತು. ಕೊನೆಗಾಗೋದಿಷ್ಟೇ. ಆ ಬಿಜೆಪಿ ಸರ್ಕಾರ ಇದ್ದಾಗ ಚಾಮರಾಜನಗರದಲ್ಲಿ ಒಂದು ಆಕ್ಸಿಜನ್ ದುರಂತ ಆಯಿತು. 32-36 ಜನ ಸತ್ರು. ಅವ್ರಿಗೆ ಹಿಂಗೆ 2 ಲಕ್ಷ 3 ಲಕ್ಷ ಪರಿಹಾರ ಅಂತ ಹೇಳಿದ್ರು. ಪರಿಹಾರ ಬಂದಿದೆ ಇಲ್ಲೋ ಗೊತ್ತಿಲ್ಲ. ಸತ್ತವರಿಗೆ ಒಂದು ನ್ಯಾಯಾಂಗ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆ ತನಿಖೆ ಏನಾಯ್ತು ಗೊತ್ತಿಲ್ಲ. 5-6 ವರ್ಷ ಆಯಿತು. ಅವ್ರಿಗೊಂದು ಕೆಲಸ ಕೊಡ್ತೀವಿ ಅಂತ ಇದ್ರು, ಅದು ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ ಪರಿಹಾರ ಕೊಡ್ತೀವಿ, ನ್ಯಾಯ ಒದಗಿಸ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮನೆಗೆ ತನಕ ಹೋಗಿ ಬಂದರು. ಇದುವರೆಗೂ ಒಂದು ಪರಿಹಾರ ಇಲ್ಲ. ಏನಾಯಿತು ಅನ್ನೋದು ಗೊತ್ತಿಲ್ಲ. ಯಾರು ತಪ್ಪಿತಸ್ಥರು ಅದಾರ ಅನ್ನೋದು ಗೊತ್ತಿಲ್ಲ. ಆ ಕತೆ ಮುಗೀತು. ಮರ್ತು ಬಿಡ್ತಾರೆ ಜನ, ಮರ್ತು ಬಿಟ್ರು. ಒನ್ಸ್ ಅಗೇನ್ ಈ ಘಟನೆ ಹಾಗೆ. ಯಾರೋ 4 ಜನ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು, ಅಮಾನತು ಮಾಡೋದು, ತಳ ಹಂತದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳೋದು. ನೀವೇನು ಮಾಡ್ತಾ ಇದ್ರಿ ಸರ್ಕಾರದವರಾಗಿ? ನೀವೇನು ಮಾಡ್ತಾ ಇದ್ರಿ ಹಾಗಾದ್ರೆ? ಒಂದು ಸೂಕ್ಷ್ಮವಾದ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು, ಮಾಡಬಾರದು ಅನ್ನುವಂತಹ ಪರಿಜ್ಞಾನ ಇರಲಿಲ್ವಾ? ಯಾವ ಪರಿಜ್ಞಾನವೂ ಇಲ್ಲದೆ ಏಕಾಏಕಿಯಾಗಿ ಕಾರ್ಯಕ್ರಮಗಳನ್ನು ಮಾಡೋದು. ಸಿದ್ದರಾಮಯ್ಯನವರ ಮೊಮ್ಮಗ ಬಂದಿದ್ದಾನೆ ಕಾರ್ಯಕ್ರಮದಲ್ಲಿ, ರಿಜ್ವಾನ್ ಅರ್ಷದ್ ಅವರ ರಿಲೇಷನ್ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ, ಜಮೀರ್ ಅಹ್ಮದ್ ಖಾನ್ ಅವರ ಮಗ ಕಾರ್ಯಕ್ರಮದಲ್ಲಿದ್ದಾನೆ. ಎಲ್ಲರೂ ಫೋಟೋ ತಕ್ಕೊಳ್ಳೋದು, ಎಲ್ಲರೂ ಫೋಟೋ. ಈ ಪುರುಷಾರ್ಥಕ್ಕ ನೀವು ಸರ್ಕಾರಿ ಕಾರ್ಯಕ್ರಮ ಅಂತ ಮಾಡಿದ್ದು. ಇದೀಗ ಅಧಿಕಾರಿಗಳ ವರ್ಗಾವಣೆ ಅಂತೆ. ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ? ಮಾಡೋದು ನೀವು ತಪ್ಪು, ಅಧಿಕಾರಿಗಳ ಮೇಲೆ ಎಲ್ಲವನ್ನ ಹೊರಿಸೋದು. ಇಂಥ ಘಟನೆಗೆ ಯಾರು ಕಾರಣೀಕರ್ತರು? ಸರ್ಕಾರದವರೇ ಕಾರಣೀಕರ್ತರು. ಯಾರು ಮ್ಯಾನೇಜ್ಮೆಂಟ್ ಇದ್ದಾರೆ ಅವರೇ ಕಾರಣೀಕರ್ತರು. 5,000 ಜನರ ನೇಮಕ ಮಾಡಿದ್ದೇವೆ ಅಂತ ಹೇಳೋದು. 1,000 ಚಿಲ್ಲರೆ ಪೊಲೀಸರನ್ನು ನಿಯೋಜನೆ ಮಾಡಿದೆ. ಆ ಪೊಲೀಸರು ಬೆಳತನಕ ಕೆಲಸ ಮಾಡಿ ಬೆಳಗ್ಗೆ ಬಂದು ಬಂದೋಬಸ್ತಿಗೆ ನಿಂತು ಎಚ್ಎಯಲ್ಲಿ ಸೆಕ್ಯೂರಿಟಿ ಕೊಡಬೇಕು, ತಾಜ್ ವೆಸ್ಟ್ ಎಂಡಿಗೆ ಸೆಕ್ಯೂರಿಟಿ, ತಾಜ್ ವೆಸ್ಟ್ ಎಂಡ್ನಿಂದ ವಿಧಾನಸೌಧ ತನಕ ಸೆಕ್ಯೂರಿಟಿ ಕೊಡಬೇಕು, ವಿಧಾನಸೌಧದಿಂದ ಚಿನ್ನಸ್ವಾಮಿ ತನಕ ಸೆಕ್ಯೂರಿಟಿ ಕೊಡಬೇಕು. ಅಲ್ಲಿ ಇಂಥ ಅಹಿತಕರ ಘಟನೆ. ಪೊಲೀಸ್ ಅಧಿಕಾರಿಗಳ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಗರಂ ಅಂತ. ಏನು ಗರಂ ಆಗ್ತಾರೆ? ಗರಮ್ಮ, ನನಗೆ ಗೃಹ ಸಚಿವರಿಗೆ ಕಾಲ್ತುಳಿತ ಸಾವಿನ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ನೀವು ಸಂಭ್ರಮಾಚರಣೆಯಲ್ಲಿದ್ದೀರಿ, ನಿಮಗೇನು ಮಾಹಿತಿ? ಯಾಕೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ನಿಮ್ಮದೇ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿ ಕಿಸ್ ಕೊಡ್ತಾರೆ. ಅದಕ್ಕೆ ಆ ಟ್ರೋಫಿ ಕಿಸ್ ಕೊಟ್ಟು ಬಂದಿದ್ದಾರೆ. ಮ್ಯಾರಥಾನ್ ಪರೇಡ್ಗಳನ್ನು ಮಾಡಿದ್ದಾರೆ ಒಳಗಡೆ. ಎಲ್ಲಿದ್ರು ನಿಮ್ಮ DCM ಡಿ ಕೆ ಶಿವಕುಮಾರ್? ಹಾಗಾದ್ರೆ ಸಿದ್ದರಾಮಯ್ಯನವರು ಅವ್ರ ಮೊಮ್ಮಗನನ್ನ ವಿರಾಟ್ ಕೊಹ್ಲಿ ಬರ್ತಾನೆ ಇಲ್ಲೇ ಕುಳಿತುಕೊಂತ ಪಕ್ಕಕ್ಕೆ ಕುಂದಿರ್ಸ್ಕೊಳ್ಳೋದಕ್ಕೆ ಅಷ್ಟೇ ಸೀಮಿತರಾಗಿದ್ರ? ಒಂದು ಸೆಲ್ಫಿ ತಕ್ಕೊಳ್ಳೋದು, ಒಂದು ಫೋಟೋ ತಕ್ಕೊಳ್ಳೋದು, ಇದಕ್ಕೆ ಸೀಮಿತ ಆಗಿತ್ತ ಕಾರ್ಯಕ್ರಮ? ಈಗೇನೋ ಮಾಹಿತಿ ಕೊಡ್ಲಿಲ್ವಂತೆ. ನೆಟ್ಟಗೊಂದು 2 ಆಂಬುಲೆನ್ಸ್ ನಿಲ್ಸೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ, ಒಂದು ಭದ್ರತಾ ಸಿಬ್ಬಂದಿಯನ್ನು ಕೊಡೋದಕ್ಕಾಗಿಲ್ಲ. ಅಲ್ಲಿ ಪುರುಷಾರ್ಥಕ್ಕೆ ಮಾಹಿತಿ ಕೊಟ್ಟಿಲ್ವಂತೆ. ನಿನ್ನೆ ಪರಮೇಶ್ವರ್ ಅವರಿಗೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು, ಯಾಕಾಯ್ತು ಘಟನೆ, ಏನು ಎತ್ತ ಅಂತ. ನಾವೆಲ್ಲ ಸುಸಂಹಿತವಾಗಿ ಮಾಡಿಬಿಟ್ಟಿದ್ವಿ ಅಂತ. ರೀ, ಮಹಾಕುಂಭಮೇಳದಲ್ಲಿ ಕೋಟಿ ಕೋಟಿ ಜನ ಬಂದರು. ಕಾಲ್ತುಳಿತಕ್ಕೆ ಸತ್ತವರ ಸಂಖ್ಯೆ 30 ಜನ ಇದೆ. ನಿಮಗೆ ಬಂದಿರೋದೇ 2 ಲಕ್ಷನೋ 1.5-2 ಲಕ್ಷ ಜನ ಬಂದಿದ್ದ. 11 ಜನ ನಿಮ್ಮ ಪುರುಷಾರ್ಥಕ್ಕೆ ಸತ್ತಿದ್ದು. ಒಂದು ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಅವತ್ತು ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಟೀಕೆ ಮಾಡಿದ್ರು. ಇದೇ ಪ್ರಿಯಾಂಕರ್ಗೆ, ಇದೇ ಪ್ರದೀಪ್ ಈಶ್ವರು, ಇದೇ ಪರಮೇಶ್ವರು, ಇದೇ ಡಿ ಕೆ ಶಿವಕುಮಾರು, ಇದೇ ಸಿದ್ದರಾಮಯ್ಯ. ಕುಂಭಮೇಳಕ್ಕೆ ಹೋಗ್ಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತೇನ್ರಿ? ಸಿದ್ದರಾಮಯ್ಯನವ್ರ ಪ್ರಶ್ನೆ ಇದು. ಇವತ್ತೇನಾಯ್ತು ನಿಮ್ಮ ರಾಜ್ಯದಲ್ಲಿ? ಇದೇ 2024ರಲ್ಲಿ ಮುಂಬೈನಲ್ಲಿ
ಒಂದು ಸಮುದ್ರ ತೀರದಲ್ಲಿ ನಡೀತಪ್ಪ, 1,35,00,000 ಜನ ಸೇರಿದ್ರ ಅವತ್ತು. ಯಾವುದಾದ್ರೂ ಅಹಿತಕರ ಘಟನೆ ಆಯ್ತಾ? ನಿಮ್ಮ ಯೋಗ್ಯತೆಗೆ 1,00,000 ಜನರನ್ನು ನಿಭಾಯಿಸಕ್ಕೆ ಸಾಧ್ಯ ಆಗಿಲ್ಲ, ಅಧಿಕಾರಿಗಳ ಮೇಲೆ ಗರಂ ಆಗ್ತಾರಂತಿವ್ರು. ಯಾವ ಪುರುಷಾರ್ಥಕ್ಕೆ ಆಗ್ತೀರಿ? ಈ 11 ಜನರ ಮೇಲೆ ನಿಮ್ಮ ರಾಜಕೀಯ ಬೆಳೆಯನ್ನು ಬಯಸ್ಕೊಳ್ಳೋದು, 10 ಲಕ್ಷ ರೂಪಾಯಿ ಪರಿಹಾರ ಕೊಡೋದು. ಪಹಲ್ಗಾಮ್ ಘಟನೆ ಆದಾಗ ಏನು ಹೇಳಿದ್ರಿ? ಭದ್ರತಾ ವೈಫಲ್ಯ, ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲಿ ಹೋಗಿತ್ತು? ನಿಮ್ದೆಲ್ಲಿ ಹೋಗಿತ್ತು? ಮಲ್ಕೊಂಡಿದ್ರಾ ನಿಮ್ಮ ಅಧಿಕಾರಿಗಳು? ನೀವೇನು ಮಾಡ್ತಾ ಇದ್ರಿ? ಕಡಲೆಪುರಿ ತಿಂತಿದ್ರಾ? ರಾತ್ರಿ 12ವರೆಗೆ ಮ್ಯಾಚ್ ಮುಗಿದಿದೆ, 1ವರೆಗೆ ಕಾರ್ಯಕ್ರಮ ಅಂತ ಹೇಳ್ತೀರಿ. ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲ. ಇವತ್ತು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀರಿ ಅಂತ. ಯಾವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀರಿ? ಪೊಲೀಸರು ಹೇಳಿದ್ರಂತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮವನ್ನು ಮಾಡೋದು ಬೇಡ ಅಂತ. ಆದರೂ ಕೂಡ ನಿಮ್ಮ ಸ್ವಪ್ರತಿಷ್ಠೆಗಾಗಿ, ನಿಮ್ಮ ರಾಜಕಾರಣಕ್ಕಾಗಿ ಅವರು ಯಾರೋ ಒಬ್ರು ಕಾಂಗ್ರೆಸ್ನವರು ಹೇಳ್ತಾ ಇದ್ರು, ಅಮಿತ್ ಶಾ ಅವರ ಮಗ ಜೈ ಶಾ ಇದಾರಲ್ಲ, ಅವರೇ ಕಳಿಸಿಬಿಟ್ಟಿದ್ದಾರೆ ಇವರನ್ನ, ಹೀಗಾಗಿ ಜೈ ಶಾ ಅವರೇ ಈ ಘಟನೆಗೆ ಕಾರಣ ಅಂತ. ಯಾರು ಕಾರಣ ರೀ? ನೀವೇ ಕಾರಣ.